ಇನ್ನು ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಎನ್ನುವಂತಹ ಚರ್ಚೆಯೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡೋಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಡಿ.ಕೆ. ಸುರೇಶ್. ನಾನು ಯಾವಾಗ ಶಸ್ತ್ರ ಇದೆ ಅಂತ ಹೇಳಿದ್ದೆ, ತಾಳ್ಮೆ ಇರಲಿ ಅಂತ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನಮ್ಮ ಅಣ್ಣನ ಹಣೆಬರಹದಲ್ಲಿ ಸಿಎಂ ಆಗಬೇಕು ಅನ್ನೋದಿದ್ರೆ ಆಗ್ತಾರೆ, ಇಲ್ಲ ಅಂದ್ರೆ ಅವ್ರು ಆಗಲ್ಲ ಅಷ್ಟೇ. ಶಾಸಕರು ದೆಹಲಿಗೆ ಹೋಗುವ ಬಗ್ಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ನಾಯಕರು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ನಾನು ಚುನಾವಣೆಗೆ ನಿಲ್ಲುವವರಿಗೆ ಕಷ್ಟ, ಎಲ್ಲದಕ್ಕೂ ತಾಳ್ಮೆಯಿಂದ ಇರಿ ಅಂತ ಹೇಳಿ ಡಿ.ಕೆ. ಸುರೇಶ್ ಒಂದಷ್ಟು ವಿಚಾರಗಳ ಕುರಿತು ಮಾತನಾಡಿದ್ದಾರೆ. ಈಗಾಗಲೇ ಒಂದಷ್ಟು ಜನ ವಿದೇಶಕ್ಕೆ ಹಾರಿದ್ದಾರೆ. ಯಾಕೆ ಹಾರಿದ್ದಾರೆ ಏನು ಅನ್ನೋದು ಸ್ಪಷ್ಟ ಮಾಹಿತಿ ಇಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಸ್ಟೇಟ್ಮೆಂಟ್, ಒಬ್ಬೊಬ್ಬರು ಕೂಡ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರಲಿದ್ದಾರೆ. ಆದರೆ ಸದ್ಯಕ್ಕೆ ಹೈಕಮಾಂಡ್ ಇದೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಎಲ್ಲದಕ್ಕೂ ತಾಳ್ಮೆ ಇರಲಿ ಅಂತ ಹೇಳ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಒಂದಷ್ಟು ವಿಚಾರಗಳು ಕುರಿತು ಮಾತನಾಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಗಮನಿಸೋದಾದ್ರೆ ಡಿ.ಕೆ. ಸುರೇಶ್ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಡಿ.ಕೆ.ಶಿಯ ಜೊತೆಗೆ ಡಿ.ಕೆ.ಸು ಕೂಡ ಸಾಥ್ ಕೊಟ್ಟರು. ಆ ಒಂದು ಸಂದರ್ಭದಲ್ಲಿ ಅವರೊಬ್ಬರು ವರಿಷ್ಠರನ್ನ ಭೇಟಿ ಮಾಡಿದ್ರೆ, ಇವರೊಬ್ಬರು ವರಿಷ್ಠರನ್ನ ಭೇಟಿ ಮಾಡಿದ್ರು. ಆದರೆ ಯಾವ ಸಂದೇಶವನ್ನು ಹೊತ್ತು ತಂದ್ರೆ ಗೊತ್ತಿಲ್ಲ, ಅದನ್ನು ಮಾತ್ರ ಬಹಿರಂಗಪಡಿಸಲಿಲ್ಲ. ಸದ್ಯಕ್ಕೆ ನಮ್ಮ ಅಣ್ಣನ ಹಣೆಬರಹದಲ್ಲಿ ಸಿಎಂ ಆಗೋದಿದ್ರೆ ಆಗ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಇನ್ನು ಶಾಸಕರಿಗೆ ದೆಹಲಿಗೆ ತೆರಳಿರುವಂತಹ ಬಗ್ಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ನಾಯಕರು ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ನಾನು ಚುನಾವಣೆಗೆ ನಿಲ್ಲುವವರಿಗೆ ಕಷ್ಟ, ಯಾಕಂತ ಹೇಳಿದ್ರೆ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ. ಎಲ್ಲದಕ್ಕೂ ತಾಳ್ಮೆಯಿಂದ ಇರಿ ಅನ್ನುವಂಥ ಒಂದು ಸಂದೇಶವನ್ನ ಡಿ.ಕೆ. ಸುರೇಶ್ ಯಾರಿಗೆ ರವಾನಿಸಿದ್ರು ಅನ್ನುವಂಥದ್ದು ಪ್ರಶ್ನೆ. ಸದ್ಯಕ್ಕೆ ಒಂದಷ್ಟು ವಿಚಾರಗಳ ಕುರಿತು ಡಿ.ಕೆ. ಸುರೇಶ್ ಮಾತನಾಡಿದ್ದಾರೆ, ನೋಡೋಣ. ಇರಲಿ, ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ. ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳಿದ್ನಲ್ಲ, ತಾಳ್ಮೆ ಇರ್ಲಿ ಅಂತ. ನಾನು ಹೇಳಿದಿನಲ್ರಿ, ನಮ್ಮ ಅಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ, ತಾಳ್ಮೆ ಇರ್ಲಿ. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ. ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳಿದ್ನಲ್ಲ, ತಾಳ್ಮೆ ಇರ್ಲಿ ಅಂತ. ನಾನು ಹೇಳಿದಿನಲ್ರಿ, ನಮ್ಮ ಅಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ, ತಾಳ್ಮೆ ಇರ್ಲಿ. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ. ಶಸ್ತ್ರನೇ. ಯಾರು ಶಾಸಕರಿದ್ದಾರೆ ಅವ್ರನ್ನೇ ಕೇಳಬೇಕು. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಊರಲ್ಲಿ ಇರಲಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅವರೇನು ತೀರ್ಮಾನ ತಗೊಂಡಿದ್ದಾರೆ, ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದು ಅವರವರ ವೈಯಕ್ತಿಕ ವಿಚಾರ. ಪಕ್ಷ ಅದನ್ನು ಗಮನಿಸ್ತದೆ. ಚುನಾವಣೆಗೆ ನಿಲ್ಲೋರಿಗೆ ಕಷ್ಟ ಆಗ್ಬೋದು, ನನಗೇನು ಕಷ್ಟ ಆಗಲ್ಲ. ಚುನಾವಣೆಗೆ ನಿಲ್ತೀವಿ ಅನ್ನೋರು ಕಷ್ಟ ಆಗ್ಬೋದು, ನಾನೇನು ಚುನಾವಣೆಗೆ ನಿಲ್ಲಲ್ವಲ್ಲ. ನಾನು ಹೆಂಗೆ ಹೇಳಿ? ಎಲ್ರಿಗೂ ಆಸೆ ಇದೆ, ತಪ್ಪೇನಿಲ್ಲ. ಯಾರು ಇನ್ನು ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆ ಎಂಬ ವಿಚಾರ. ಗ್ಯಾರಂಟಿಗಳು ನಮ್ಮ ಪಕ್ಷದ ವಾಗ್ದಾನ, ನಂಬಿಕೆ ಉಳಿಸಿಕೊಳ್ಳುವಂತಹ ಕೆಲಸ ಆಗಬೇಕು. ಬರ್ಡನ್ ಆಗಲಿ ಏನೇ ಆಗಲಿ, ಮಾತು ಕೊಡೋಕಿನ ಮೊದಲು ಯೋಚಿಸಬೇಕಾಗಿತ್ತು. ಹೌದು, ಇಷ್ಟರ ಮಟ್ಟಿಗೆ ಬರ್ಡನ್ ಆಗುತ್ತೆ ಅನ್ನೋದನ್ನ. ಆದರೆ ಮಾತು ಕೊಟ್ಟಾಗೋಗಿದೆ. ಮಾತು ಕೊಟ್ಟ ಮೇಲೆ ಅದೇ ರೀತಿ ನಡೆದುಕೊಳ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಮೊನ್ನೆಯಷ್ಟೇ ಮಾತನಾಡುವಂಥ ಒಂದು ಭಾಷಣದ ಸಂದರ್ಭದಲ್ಲಿ ಡಿ.ಕೆ. ಹೇಳ್ತಾ ಇದ್ರು, ಎಷ್ಟೇ ಹೊರೆ ಆಗ್ತಾ ಇದೆ, ಬಹಳಷ್ಟು ಹೊರೆ ಆಗ್ತಾ ಇದ್ರು ಕೂಡ ನಾವು ಕೊಡೋದನ್ನು ನಿಲ್ಲಿಸ್ತಾ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಹೊರೆ ಆಗ್ತಾ ಇದೆ ಅಲ್ವಾ ರಾಜ್ಯ ಸರ್ಕಾರಕ್ಕೆ ಅನ್ನೋದು ಪ್ರಶ್ನೆ ಬಂದಿತ್ತು. ಇದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದನ್ನ ಆಶ್ವಾಸನೆ ಕೊಡೋಕಿನ ಮೊದಲು ಯೋಚನೆ ಮಾಡಬೇಕಾಗಿತ್ತು. ಈಗ ಮಾತು ಕೊಟ್ಟಾಗೋಗಿದೆ. ಎಷ್ಟೇ ಬರ್ಡನ್ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಏನೇ ಪರಿಸ್ಥಿತಿ ಇರಲಿ, ಮಾತು ಕೊಟ್ಟಂತೆ ನಡೆದುಕೊಳ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ಗ್ಯಾರಂಟಿ ಕೊಡಲೇಬೇಕು, ಶ್ರೀಮಂತ ಇದ್ರೆ ಯೋಜನೆಗಳನ್ನ ಬಿಡ್ಲಿ. ಸಿಎಂ ಡಿ.ಸಿ.ಎಂ ಇಬ್ರು ಸಾರಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲವೂ ನನಗೆ ವಹಿಸ್ಕೊಳ್ಳುವಂಥ ಸಾಮರ್ಥ್ಯ ಇದೆ ಅನ್ನುವಂಥವ್ರು ಈ ಒಂದು ಯೋಜನೆ ಅಡಿಯಲ್ಲಿದ್ರೆ ಅವರೇ ಬಿಟ್ಬಿಡ್ಲಿ ಅಂತ ಹೇಳಿ ಮಾತನಾಡಿದ್ರು. ಅದನ್ನೇ ಕೂಡ ಸಿಎಂ ಹಾಗೂ ಡಿ.ಸಿ.ಎಂ ಸಾರಿ ಹೇಳಿದ್ದು. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿಬಿಟ್ಟಿದ್ದಾರೆ. ಮಾತು ತಪ್ಪಿದ್ರೆ ಅದು ಸರಿ ಹೋಗೋದಿಲ್ಲ. ಮುಂದಿನ ಎಲೆಕ್ಷನ್ಗೆ ಭಾರಿ ಕಷ್ಟ ಆಗುತ್ತೆ. ಜೊತೆಗೆ ಮಾತು ತಪ್ಪೋದು ಸರಿ ಸೂಕ್ತವೂ ಅಲ್ಲ. ಯಾವುದೇ ಕಾರಣಕ್ಕೂ ಮಾತು ತಪ್ಪಾರ್ದು ಅಂತ ಹೇಳಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ 2 ಅರ್ಥನೂ ತಗೊಳ್ಬೋದು. ಒಂದು, ಈ ನಾಯಕತ್ವ ಬದಲಾವಣೆಯಲ್ಲಿ ಏನು ನಡೆದಿದೆಯೋ ಆ ಮಾತಿಗೆ ಸಂಬಂಧಪಟ್ಟಂತೆ ಕೂಡ ನಡೆದುಕೊಳ್ಳಿ ಅಂತ ಹೇಳೋದಾ, ಅಥವಾ ಮತ್ತೊಂದು ಗ್ಯಾರಂಟಿಗೆ ಮಾತ್ರ ಕುರಿತಂತೆ ಮಾತನಾಡಿದ್ರ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂದ್ರೆ ಹೇಳಿದ್ರೆ ಅವರು ಕೊಟ್ಟಿರುವಂಥ ಒಂದೇ ಸ್ಟೇಟ್ಮೆಂಟ್
ಸ್ಟೇಟ್ಮೆಂಟ್ನಲ್ಲಿ ದ್ವಂದ್ವ ಅರ್ಥಗಳಿದೆ, ಎರಡೂ ಅರ್ಥ ಇದೆ. ಆದರೆ ಇದರಲ್ಲಿ ಪ್ರಮುಖವಾಗಿ ಅಬ್ಸರ್ವ್ ಆಗುವಂಥದ್ದು ಗ್ಯಾರಂಟಿ ವಿಚಾರ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು DK ಬಹಳಷ್ಟು ಆರ್ಥಿಕ ಹೊರೆ ಆಗ್ತಾ ಇದೆ, ಆದರೂ ನಾವು ಬಿಟ್ಟುವ ಅಂತ ಹೇಳಿ. ಹಾಗಾದರೆ ಮಾತು ಕೊಡೋಕ್ಕಿಂತ ಮೊದಲು ಯೋಚನೆ ಮಾಡಬೇಕಾಗಿತ್ತು. ಮಾತು ಕೊಟ್ಟಾಗೋಗಿದೆ, ಎಷ್ಟೇ ಬರ್ಡನ್ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಜನಕ್ಕೆ ನಾವೇನು ಮಾತು ಕೊಟ್ಟಿದ್ದೀವಿ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಎನ್ನುವಂಥ ಒಂದು ಸಂದೇಶವನ್ನು ಇಲ್ಲಿ DK ಸುರೇಶ್ ರವಾನಿಸಿದ್ದಾರೆ. ಅದು ನಮ್ಮ ವಾಗ್ದಾನ, ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ. ಆ ವಾಗ್ದಾನದಂತೆ ನಡಿಬೇಕು. ಇವತ್ತು ಪಕ್ಷದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಕೂಡ ಯಾರು ಚುನಾವಣೆಯಲ್ಲಿ ಎದುರಿಸಿದ್ರು ಎಲ್ಲರೂ ಕೂಡ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ನಂಬಿಕೆಯಿಂದ ಜನರಿಗೆ ಹೇಳಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಕೆಲಸ ಅವ್ರು ಮಾಡಬೇಕು. ಬರ್ಡನ್ನಾರೋ ಆಗಲಿ, ಏನಾದರೂ ಆಗಲಿ, ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ, ನಮ್ಮ ಮಾತುಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗಿತ್ತು. ಸೊ ಮಾತು ಕೊಟ್ಟಾಗಿದೆ, ಆ ಮಾತಿನಂತೆ ನಡ್ಕೋಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಡಬೇಕು. ಅದು ನಮ್ಮ ನಂಬಿಕೆ. ಗ್ಯಾರಂಟಿ